ಇವತ್ತಿನ ಈ ವಿಡಿಯೋದಲ್ಲಿ ಆಧಾರ್ ಕಾರ್ಡ್ ಒಂದು ಹೊಸ ಆ್ಯಪನ್ನು ಲಾಂಚ್ ಮಾಡಿದ್ದಾರೆ. ಹಳೆಯ ಆಧಾರ್ ಕಾರ್ಡ್ ಆ್ಯಪೇ ಬೇರೆ ಮತ್ತು ನ್ಯೂ ಆಧಾರ್ ಕಾರ್ಡ್ ಆ್ಯಪೇ ಬೇರೆ. ಈ ಆ್ಯಪಿನ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೇನೆ, ಅಲ್ಲಿಂದ ಹೋಗಿ ನೀವು ಡೌನ್ಲೋಡ್ ಮಾಡಿಕೊಂಡು ಯೂಸ್ ಮಾಡ್ಕೊಳ್ಳಿ. ಇದನ್ನು ಹೇಗೆ ಯೂಸ್ ಮಾಡ್ಬೋದು, ಇದು ಯಾಕೆ ಲಾಂಚ್ ಮಾಡಿದ್ದಾರೆ, ಏನೇನು ಫೀಚರ್ಸ್ ಇದ್ದಾವೆ, ಏನೇನು ಬೆನಿಫಿಟ್ಸ್ ಇದ್ದಾವೆ, ಕಂಪ್ಲೀಟ್ ಮಾಹಿತಿ ನಮಗೆ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ. ಮೊದಲೇದಾಗಿ ಈ ಆ್ಯಪನ್ನು ಯೂಸ್ ಮಾಡಲಿಕ್ಕೆ ಆಧಾರ್ ಕಾರ್ಡ್ ಜೊತೆಗೆ ಒಂದು ಮೊಬೈಲ್ ನಂಬರ್ ರಿಜಿಸ್ಟರ್ ಇರಲೇಬೇಕು. ಆವಾಗ ನೀವು ಇದನ್ನ ಆ್ಯಪನ್ನು ಯೂಸ್ ಮಾಡ್ಬೋದು. ಮೊದಲೇದಾಗಿ ಇಲ್ಲಿ ನೋಡ್ಬೋದು ಆಧಾರ್ ಕಾರ್ಡ್ ಒಂದು ಮಾಸ್ಕ್ಡ್ ಆಧಾರ್ ಕಾರ್ಡ್ ಹೇಗೆ ಮಾಡ್ಬೋದು, ಯಾವ ರೀತಿಯಾಗಿ ಅನ್ಮಾಸ್ಕನ್ನು ಮಾಡ್ಬೋದು, ಮತ್ತು ಯಾರಿಗಾದರೂ ಡೀಟೇಲ್ಸನ್ನು ಶೇರ್ ಮಾಡ್ತಾಯಿದ್ರೆ ಏನೇನು ಶೇರ್ ಮಾಡ್ಬೇಕಂತ ಅಷ್ಟೇ ನೀವು ಸೆಲೆಕ್ಟ್ ಮಾಡ್ಕೊಂಡು ಮಾಡ್ಬೋದು. ಕಂಪ್ಲೀಟ್ ಮಾಹಿತಿ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಮೊದಲೇದಾಗಿ ಈ ಬಯೋಮೆಟ್ರಿಕನ್ನು ಕೂಡ ಲಾಕ್ ಮಾಡ್ಬೋದು ಮತ್ತು ಅನ್ಲಾಕ್ ಕೂಡ ಮಾಡ್ಬೋದು. ಇದನ್ನು ಯಾವ ರೀತಿಯಾಗಿ ಯೂಸ್ ಮಾಡಬೇಕು ಅಂತ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಮೊದಲೇದಾಗಿ ಈ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ. ಇದನ್ನು ಓಪನ್ ಮಾಡೋಣ. ಓಪನ್ ಮಾಡಿದ ನಂತರ ಇಲ್ಲಿ ಎಲ್ಲ ಪರ್ಮಿಷನ್ಗಳನ್ನು ಕೊಡಬೇಕಾಗುತ್ತೆ. ಪರ್ಮಿಷನನ್ನು ಕೊಟ್ಟ ನಂತರ ಇಲ್ಲಿ ನೋಡ್ಬೋದು ವೆಲ್ಕಮ್, ಇಲ್ಲಿ ಸ್ಕಿಪ್ ಇಂಟಿಗ್ರೇಟರ್, ಈಗ ನಾನು ಸ್ಕಿಪ್ ಅಂತ ಕ್ಲಿಕ್ ಮಾಡಿ ಇಲ್ಲಿ ನೋಡ್ಬೋದು. ಈಗ ಐ ಆಮ್ ರೆಡಿ ವಿತ್ ಮೈ ಆಧಾರ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಐ ಆಮ್ ರೆಡಿ ವಿತ್ ಆಧಾರ್ ಮೇಲೆ ಕ್ಲಿಕ್ ಮಾಡಿ ಅಂತ ಇಲ್ಲಿ ಆಧಾರ್ ನಂಬರನ್ನು ಎಂಟರ್ ಮಾಡಿ. ಅದಾದ ನಂತರ ಇಲ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಅದಾದ ನಂತರ ಇಲ್ಲಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಗಳನ್ನ ಎಕ್ಸೆಪ್ಟ್ ಮಾಡಿಕೊಂಡು ಇಲ್ಲಿ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ. ಅದಾದ ನಂತರ ನಿಮ್ಮ ಒಂದು ಡಿವೈಸ್ನಲ್ಲಿ ನಿಮ್ಮ ರಿಜಿಸ್ಟರ್ ಮೊಬೈಲ್ ನಂಬರ್ ಯಾವುದು ಆಧಾರ್ ಜೊತೆಗೆ ಇರುತ್ತಲ್ಲ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಂಡ್ SMS ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡ್ಬೋದು ಇಲ್ಲಿ ಆಧಾರ್ ಕಡೆಯಿಂದ ಒಂದು SMS ಸೆಂಡ್ ಮಾಡಿ ಒಂದು ಮೊಬೈಲ್ ನಂಬರನ್ನು ವೆರಿಫೈ ಮಾಡ್ತಾ ಇದ್ದಾರೆ. ಇಲ್ಲಿ ಕಂಪ್ಲೀಟಾಗಿ ನಾವು ಒಂದು SMS ಸೆಂಡ್ ಆಗಿತ್ತು ಮತ್ತು ವೆರಿಫೈ ಕೂಡ ಆಗುತ್ತೆ ಅಂತಲೇ ಹೇಳ್ಬೋದು. ಸ್ವಲ್ಪ ಹೊತ್ತು ವೇಟ್ ಮಾಡಬೇಕಾಗತ್ತೆ. ಕಂಪ್ಲೀಟ್ ಮಾಹಿತಿ ಮತ್ತು ಏನೇನು ಫೀಚರ್ಸ್ ಇದ್ದಾವೆ, ಬೆನಿಫಿಟ್ಸ್ ಇದ್ದಾವೆ ಎಲ್ಲವನ್ನು ಮಾಹಿತಿ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾರೆ. ಇಲ್ಲಿ ನೋಡ್ಬೋದು ಈಗ ವೆರಿಫೈ ಆಯಿತು. ಈಗ ನಾವು ಒಂದು ಫೇಸ್ ಅಥೆಂಟಿಕೇಷನನ್ನು ಮಾಡಬೇಕು. ಇಲ್ಲಿ ಇನಿಷಿಯೇಟ್ ಫೇಸ್ ಅಥೆಂಟಿಕೇಷನ್ ಅಂತ ಕ್ಲಿಕ್ ಮಾಡಿ. ಆದಮೇಲೆ ಒಂದು ಗ್ರೀನ್ ಮಾರ್ಕ್ ಬರುತ್ತೆ, ಅಲ್ಲಿ ಒಂದು ಬ್ಲಿಂಕ್ ಮಾಡಬೇಕು. ಇಲ್ಲಿ ನೋಡ್ಬೋದು ನೀವು ಈ ರೀತಿಯಾಗಿ ಒಂದು ಗ್ರೀನ್ ಮಾರ್ಕ್ ಬಂದ ಮೇಲೆ ನೀವು ಕಣ್ಣನ್ನು ಬ್ಲಿಂಕ್ ಮಾಡಿದರೆ ಸಾಕು, ಅದು ಕಂಪ್ಲೀಟಾಗಿ ಇದು ವೆರಿಫೈ ಆಗುವಂಥದ್ದು. ಸ್ವಲ್ಪ ಹೊತ್ತು ವೇಟ್ ಮಾಡೋಕ್ಕಾಗುತ್ತೆ. ಇಲ್ಲಿ ನೋಡುವುದು ಡೀಟೇಲ್ಸ್ ಫೆಚ್ ಆಗಿದೆ. ಇದೊಂದು ಆಧಾರ್ ಕಾರ್ಡಿನ ಒಂದು ಪಿನ್ನನ್ನು ಎಂಟ್ರ್ ಮಾಡಬೇಕಾಗತ್ತೆ. ಆ್ಯಪ್ ಪಿನ್ ಇದು, ಆಧಾರ್ ಕಾರ್ಡದಲ್ಲ. ನೀವು ಯಾವಾಗ ನೀವು ಆ್ಯಪನ್ನು ಲಾಗಿನ್ ಮಾಡ್ತೀರೋ ಆವಾಗ ಇದು ಪಿನ್ ಕೇಳುತ್ತೆ, ಪಿನ್ನನ್ನು ಹಾಕಬೇಕು. ಒಮ್ಮೆ ಹಾಕಿದ ನಂತರ ಅದೇ ಸೇಮ್ ಪಿನ್ನನ್ನು ಕನ್ಫರ್ಮೇಷನ್ಗೋಸ್ಕರ ಇನ್ನೊಮ್ಮೆ ಹಾಕಬೇಕು. ಅದಾದ ನಂತರ ಇಲ್ಲಿ ಕಂಪ್ಲೀಟಾಗಿ ಇದು ಆಗುವಂಥದ್ದು. ಮೊದಲಾಗಿ ಇಲ್ಲಿ ನಮ್ಮ ಒಂದು ಡೀಟೇಲ್ಸ್ ಇರುತ್ತೆ. ಇಲ್ಲಿ ಟ್ಯಾಪ್ ಟು ರಿವೀಲ್ ಯುವರ್ ಆಧಾರ್ ಕಾರ್ಡ್, ಇದ್ರ ಮೇಲೆ ನೀವು ಟ್ಯಾಪ್ ಮಾಡಿದರೆ ಇಲ್ಲಿ ನಮ್ಮ ಒಂದು ಆಧಾರ್ ಕಾರ್ಡ್ ಏನೇನಿದ್ದಾವೆ, ಒಂದು ಡೇಟ್ ಆಫ್ ಬರ್ತ್ ಆಗಿರ್ಬೋದು, ಜೆಂಡರ್ ಆಗಿರ್ಬೋದು, ನೇಮು ಮತ್ತು ಅಡ್ರೆಸ್ಸು ಮತ್ತು ವಿತ್ ಆಧಾರ್ ಕಾರ್ಡ್ ನಂಬರ್ ಇಲ್ಲಿ ಸಿಗುತ್ತೆ. ಇಲ್ಲಿ ನೋಡ್ಬೋದು ಒಂದು ಮಾಸ್ಕ್ ಆಧಾರ್ ಕಾರ್ಡ್, ಇನ್ನೊಂದು ಮಾಸ್ಕ್ ಡಾಟಾ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ನೋಡ್ಬೋದು ಈ ರೀತಿಯಾದ ಒಂದು ಲಾಸ್ಟ್ 4 ಡಿಜಿಟ್ ಮಾತ್ರ ಇದು ಆಗುತ್ತೆ. ಅದಾದ ನಂತರ ಇಲ್ಲಿ ಬಯೋಮೆಟ್ರಿಕ್ ಲಾಕು ಅನ್ಲಾಕನ್ನು ಅದನ್ನು ಕೂಡ ನಾವು ಮಾಡ್ಬೋದು. ಬಯೋಮೆಟ್ರಿಕ್ ಲಾಕು ಅನ್ಲಾಕ್ ಅಂದರೆ ನೀವು ಯಾವುದೇ ರೀತಿಯಾದ ಒಂದು ಸರ್ವಿಸನ್ನು ನೀವು ತೊಗೊಳಕ್ಕೆ ಹೋದರೆ ಅಲ್ಲಿ ನೀವು ಒಂದು ತಮ್ಮ ಇಂಪ್ರೆಷನ್ನ ಕೊಡಬೇಕು. ಆ ತಂಬನ್ನು ಕೂಡ ನೀವು ಲಾಕ್ ಮಾಡ್ಬೋದು. ನಿಮಗೆ ಯಾವಾಗ ಬೇಕೋ ಆವಾಗ ಆನ್ ಮಾಡ್ಕೋಬೋದು, ಯಾವಾಗ ಬೇಕೋ ಆವಾಗ ಆಫ್ ಕೂಡ ಮಾಡ್ಬೋದು ಅಂತಲೇ ಹೇಳ್ಬೋದು. ಈಗ ಇದು ನಾವು ಇದನ್ನು ಏಕೆ ಲಾಂಚ್ ಮಾಡಿದರು, ಈಗ ಒಂದು ಶೇರ್ ID ಅಂತ ಇದೆಯಲ್ಲ, ಆ ಶೇರ್ ID ಮೇಲೆ ನೀವು ಕ್ಲಿಕ್ ಮಾಡಬೇಕು. ಇಲ್ಲಿ ಶೇರ್ ID ಮೇಲೆ ಕ್ಲಿಕ್ ಮಾಡಿದ ನಂತರ ಒಂದು ಕಂಪ್ಲೀಟಾಗಿ ನೀವು ಶೇರ್ ಮಾಡಬೇಕಾ ಅಥವಾ ಇಲ್ಲಿಂದ ನೀವು ಡೌನ್ಲೋಡ್ ಆಧಾರ್ ಕಾರ್ಡನ್ನು ಕೂಡ ಮಾಡ್ಕೋಬೋದು. ಅದರಾಗಿ ಈಗ ಕಂಪ್ಲೀಟ್ ಶೇರ್ ಅಂತ ಕ್ಲಿಕ್ ಮಾಡಿದರೆ ಕಂಪ್ಲೀಟ್ ಆದ ಒಂದು ಡಾಟಾ ಏನಿರುತ್ತೆ ಒಂದು ಜಿಪ್ ಫೈಲಲ್ಲಿ ನೀವು ಅದನ್ನ ವಾಟ್ಸಪ್ ಮುಖಾಂತರ ಇನ್ನಿತರ ಮುಖಾಂತರ ನೀವು ಅದನ್ನ ಶೇರ್ ಕೂಡ ಮಾಡ್ಬೋದು. ಈಗ ಸೆಲೆಕ್ಟಿವ್ ಶೇರ್ ಅಂತ ನಾನು ಕ್ಲಿಕ್ ಮಾಡ್ತೀನಿ. ಸೆಲೆಕ್ಟಿವ್ ಶೇರ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡ್ಬೋದು ಈಗ ನಾವು ಬೇಕಾದರೆ ಇಮೇಜ್ ಮಾತ್ರ ಅಂದರೆ ಇಮೇಜ್ ಮಾತ್ರ ಕ್ಲಿಕ್ ಮಾಡ್ಬೋದು, ನೇಮ್ ಮಾತ್ರ ನೇಮ್ ಮಾತ್ರ ಕ್ಲಿಕ್ ಮಾಡ್ಬೋದು, ಡೇಟ್ ಆಫ್ ಬರ್ತ್ ಅಂದರೆ ಡೇಟ್ ಆಫ್ ಬರ್ತು, ಮೊಬೈಲ್ ನಂಬರ್ ಇದೆ ಮೊಬೈಲ್ ನಂಬರು, ಅಡ್ರೆಸ್ ಇದ್ದರೆ ಅಡ್ರೆಸ್ಸು, ಜೆಂಡರು, ಅಬವ್ ಏಜ್ 18 ಇದೆಯಾ ಇಲ್ಲ ಅಂತ ಈ ರೀತಿಯಾಗಿ ಒಂದು ಸೆಲೆಕ್ಟ್ ಮಾಡ್ಕೋಬೇಕು. ನಿಮ್ಗೆ ಏನೇನು ಬೇಕಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದನ್ನು ಏಕೆ ಮಾಡಿದ್ದಾರೆ ಅಂದರೆ ಕೆಲವೊಂದಿಷ್ಟು ಸೆಂಟರ್ಗಳಲ್ಲಿ ಫಾರ್ ಎಕ್ಸಾಂಪಲ್ ನಾವೇನಾದರೂ ಸಿಮ್ ತೊಗೊಳಕ್ಕೆ ಹೋದರೆ ಸಿಮ್ಗೆ ಏನೇನು ಬೇಕು ಡಾಟಾ ಅವರು ಹೇಳ್ತಾರೆ ಸಿಮ್ ಪ್ರೊವೈಡರು, ಆವಾಗ ನೀವು ಅದನ್ನಷ್ಟೇ ಸೆಲೆಕ್ಟ್ ಮಾಡ್ಕೊಂಡು ನೀವು ಸೆಂಡ್ ಮಾಡ್ಬೋದು. ನಾನು ರೀಸೆಂಟಾಗಿ ಒಂದು ಮ್ಯಾರಿಯಟ್ ಹೋಟೆಲ್ನಲ್ಲಿ ಕೂಡ ನೀವು ಚೆಕ್ ಇನ್ ಮಾಡುವಾಗ ಅಲ್ಲಿ ಏನು ಕೇಳ್ತಾ ಇದ್ದಾರೆ, ಒಂದು ನಿಮ್ಮ ಕಡೆ ಮಾಸ್ಕ್ಡ್ ಆಧಾರ್ ಕಾರ್ಡ್ ಇದ್ದರೆ ಕೊಡಿ, ಇಲ್ಲಾಂದರೆ ನೀವೇನು ಮಾಡೋಕ್ಕತ್ತೆ ಒಂದು ಕನ್ಸೆಂಟ್ ಫಾರ್ಮನ್ನು ಫಿಲ್ ಮಾಡಬೇಕಾಗುತ್ತೆ ಅಂತ ಹೇಳ್ತಾಯಿದ್ರು. ಆವಾಗ ಇದು ಆ್ಯಪ್ ಲಾಂಚ್ ಆಗಿರಲಿಲ್ಲ ಇನ್ನೂ, ಆದರೆ ಅವರಿಗೆ ಒಂದು ನೋಟಿಫಿಕೇಷನ್ ಒಂದು ಗೋರ್ಮೆಂಟ್ ಮುಖಾಂತರ ಅವರಿಗೆ ಒಂದು ನೋಟಿಫಿಕೇಷನನ್ನು ಸೆಂಡ್ ಮಾಡಿದರು. ಈಗ ಡೀಟೇಲ್ಸ್ ಏನೇನು ಬೇಕೋ ಅದನ್ನಷ್ಟೇ ಸೆಲೆಕ್ಟ್ ಮಾಡ್ತೇನೆ ನಾನು. ಸೆಲೆಕ್ಟ್ ಮಾಡಿದ ನಂತರ ಇಲ್ಲಿ ಪ್ರಿವ್ಯೂ ID ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಬೋದು. ಪ್ರಿವ್ಯೂ ID ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಕಂಪ್ಲೀಟ್ ಅಂತ ಕ್ಲಿಕ್ ಮಾಡಿ. ಕಂಪ್ಲೀಟ್ ಅಂತ ಕ್ಲಿಕ್ ಮಾಡಿದ ನಂತರ ಈ ರೀತಿಯಾದ ಒಂದು ಇಂಟರ್ಫೇಸ್ ಬರುತ್ತೆ. ಇವಾಗ ನೀವು ಇದನ್ನ ಎಲ್ಲಿ ಬೇಕೋ ಅಲ್ಲಿ ಶೇರ್ ಕೂಡ ಮಾಡ್ಬೋದು.
ಮತ್ತು ಇಲ್ಲಿ ಬ್ಯಾಂಕ್ ಬಂದ ನಂತರ ಇಲ್ಲಿ ಸ್ಕ್ಯಾನ್ ಕ್ಯೂ ಆರ್ ಕೋಡ್ ಅಂತ ಇದೆ. ಇದು ಸ್ಕ್ಯಾನ್ ಕ್ಯೂ ಆರ್ ಕೋಡ್ ಏಕೆ ಅಂದರೆ ಕೆಲವೊಂದಿಷ್ಟು ಹೋಟೆಲ್ಗಳಾಗಿರ್ಬೋದು ಮತ್ತು ಕೆಲವೊಂದಿಷ್ಟು ಗೋರ್ಮೆಂಟಿನ ಒಂದು ಆಫೀಸಸ್ ಆಗಿರ್ಬೋದು, ಅಲ್ಲಿ ಏನೇನು ಬೇಕಂದರೆ ಅವರೊಂದು ಕ್ಯೂ ಆರ್ ಕೋಡ್ ಮೊದಲೇ ರೆಡಿ ಮಾಡಿಟ್ಟಿರ್ತಾರೆ, ಏನೇನು ಡೀಟೇಲ್ಸ್ ಬೇಕು ಏನಿಲ್ಲ ಅಂತ. ಸಿಂಪ್ಲಿ ಅದನ್ನ ಸ್ಕ್ಯಾನ್ ಮಾಡ್ಕೊಂಡು ನೀವು ಆ ರೀತಿಯಾಗಿ ನೀವು ಕೂಡ ಯೂಸ್ ಮಾಡ್ಬೋದು. ಮತ್ತು ಇನ್ನೊಂದು ಏನಂದರೆ ಏರ್ಪೋರ್ಟ್ ಆಗಿರ್ಬೋದು, ಇನ್ನಿತರ ಮೆಟ್ರೋ ಸ್ಟೇಷನಲ್ಲಿ ಆಗಿರ್ಬೋದು, ಇನ್ನಿತರ ಗೋರ್ಮೆಂಟ್ ಸರ್ವಿಸಸ್ ಟ್ರಾವೆಲ್ ಆಗಿರ್ಬೋದು, ಅಲ್ಲಿ ಏನಾಗುತ್ತೆ ಒಂದು ಕ್ಯೂ ಆರ್ ಕೋಡನ್ನು ಹಾಕಿರ್ತಾರೆ. ಅಲ್ಲಿಂದ ನೀವು ಸ್ಕ್ಯಾನ್ ಮಾಡಿದ್ರೆ ನಿಮ್ಮೊಂದು ಡೈರೆಕ್ಟ್ ಫೇಸ್ ಅಥೆಂಟಿಕೇಷನ್ ಮಾಡಿ ಒಂದು ಡೈರೆಕ್ಟ್ ಎಂಟ್ರಿಯನ್ನು ಕೊಡ್ತಾರೆ. ಯಾವುದೇ ರೀತಿಯಾದ ಒಂದು ಕ್ಯೂ ಆಗಿರ್ಬೋದು, ಇನ್ನಿತರದ ಯಾವುದೇ ರೀತಿಯಾದ ಒಂದು ಜಂಜಾಟ ಇರೋದಿಲ್ಲ. ಅದಕ್ಕಾಗಿ ನೀವು ಇದನ್ನ ಸ್ಕ್ಯಾನ್ ಮಾಡಿಕೊಂಡು ನಿಮ್ಮ ಒಂದು ಡೀಟೇಲ್ಸನ್ನು ಶೇರ್ ಮಾಡಿದರೆ ಸಾಕು. ಅಲ್ಲಿ ಏರ್ಪೋರ್ಟ್ನಲ್ಲಿ ಇದು ತುಂಬಾ ಯೂಸ್ ಆಗುತ್ತೆ ಅಂತಲೇ ಹೇಳ್ಬೋದು. ಡೈರೆಕ್ಟಾಗಿ ನಿಮಗೆ ಎಂಟ್ರಿ ಸಿಗುವಂಥದ್ದು. ಮತ್ತು ಈ ಆ್ಯಪಿನ ಒಂದು ಒಳ್ಳೆ ಬೆನಿಫಿಟ್ ಮತ್ತು ಫೀಚರ್ಸ್ ಏನಂದರೆ, ನಾನು ಇಲ್ಲಿ ಕೆಳಗಡೆ ಸ್ಕ್ರಾಲ್ ಮಾಡಿದಾಗ ಇಲ್ಲಿ ನೋಡ್ಬೋದು ರೀಸೆಂಟ್ ಟ್ರಾನ್ಸಾಕ್ಷನ್ ಎಲ್ಲೆಲ್ಲಾಗಿದೆ. ಫಾರ್ ಎಕ್ಸಾಂಪಲ್ ನಾನು ಒಂದು ರೀಸೆಂಟಾಗಿ ಒಂದು ಸಿಮ್ ತೊಗೊಂಡೆ, ಅಲ್ಲಿ ನೋಡ್ಬೋದು ಭಾರತೀಯ ಏರ್ಟೆಲ್ ಅಂತ ಬಂದಿದೆ. ಮತ್ತು ರೀಸೆಂಟಾಗಿ ನಾನು ಒಂದು ಡಿಮ್ಯಾಟ್ ಅಕೌಂಟನ್ನು ಓಪನ್ ಮಾಡಿದ್ದೆ. ಇಲ್ಲಿ ನೋಡೋದು ಈ ಮುದ್ರಾ ಕನ್ಸ್ಯೂಮರ್ ಸರ್ವಿಸಸ್ ಆಗಿರ್ಬೋದು. ಮತ್ತು ನಾನು ಇನ್ಕಮ್ ಟ್ಯಾಕ್ಸನ್ನು ಕೂಡ ನಾವು ರೀಸೆಂಟಾಗಿ ನಾನು ಫೈಲ್ ಮಾಡಿದ್ದೆ, ಅಲ್ಲಿ ಕೂಡ ನಾನು ನೋಡ್ತಾ ಇರ್ಬೋದು ಇನ್ಕಮ್ ಟ್ಯಾಕ್ಸಿಂದನೂ ಕೂಡ ವೆರಿಫೈ ಆಗಿದೆ. ಪೂರ ನೀವು ಅಥೆಂಟಿಕೇಷನ್ ಹಿಸ್ಟ್ರಿಯನ್ನು ನೋಡಬೇಕಂದ್ರೆ ಅಥೆಂಟಿಕೇಷನ್ ಹಿಸ್ಟ್ರಿ ಮೇಲೆ ಕ್ಲಿಕ್ ಮಾಡಿ ಏನೇನಿದ್ದಾವೆ ನೋಡ್ಬೋದು. CDSLನಲ್ಲಿ ನಾನು ಡಿಮ್ಯಾಟ್ ಅಕೌಂಟನ್ನು ವೆರಿಫೈ ಮಾಡಿದ್ದೆ ಅಲ್ಲಿ. ಮತ್ತು ICICI ಬ್ಯಾಂಕ್ನಲ್ಲಿ ನಾನು ರೀಸೆಂಟಾಗಿ KYC ಮಾಡಿದ್ದೆ, ಅಲ್ಲಿ ಕೂಡ ನೀವು ನೋಡ್ಬೋದು. ಅದೇ ರೀತಿಯಾಗಿ ಒಂದು NSDL ಒಂದು ಪೆನ್ಷನ್ ಫಂಡ್ ಇತ್ತು, ಅದನ್ನು ಕೂಡ ನಾನು ರಿಜಿಸ್ಟರ್ ಮಾಡಿದ್ದೆ, ಅಲ್ಲಿ ಕೂಡ ಆಗಿದೆ. ಮತ್ತು ರೈಲ್ಟೆಲ್ ಕಾರ್ಪೊರೇಷನ್ ಅಲ್ಲಿ ನೋಡ್ಬೋದು. ನಾನು ರೀಸೆಂಟಾಗಿ ಒಂದು ಕ್ರೆಡಿಟ್ ಕಾರ್ಡ್ ಅಪ್ಲೈ ಮಾಡಿದ್ದೆ ಇಂಡಸ್ಇಂಡ್ ಬ್ಯಾಂಕ್ನಲ್ಲಿ, ಅಲ್ಲಿ ಕೂಡ ನೋಡ್ಬೋದು. ನಾನು ರೀಸೆಂಟಾಗಿ ಕೆನರಾ ಬ್ಯಾಂಕಿನ ಆ್ಯಪನ್ನು ಇನ್ಸ್ಟಾಲ್ ಮಾಡಿಕೊಂಡು ಅಕೌಂಟನ್ನು ಓಪನ್ ಮಾಡಿದೆ, ಅದನ್ನ ನೋಡ್ಬೋದು. ಎಲ್ಲ ರೀತಿಯಾದ ಒಂದು ಇನ್ಫಾರ್ಮೇಷನ್ ನೀವು ಇಲ್ಲಿಂದ ನೋಡ್ಬೋದು. ಇಲ್ಲ ನಮಗೆ ಈ ರೀತಿಯಾದ ಒಂದು OTP ವೆರಿಫೈ ಮಾಡಿದರೆ ಇಲ್ಲಿ ನೋಡ್ಬೋದು. ನೀವೇನಾದರೂ ತಂಬನ್ನು ಇಂಪ್ರೆಷನ್ ಮಾಡಿದರೆ ಅಲ್ಲಿ ತಂಬ್ ಅಂತ ಬರುತ್ತೆ, ಇಲ್ಲಿ OTP ವೆರಿಫೈ ಮಾಡಿದರೆ OTP ಅಂತ ಬರುತ್ತೆ ಅಂತಲೇ ಹೇಳ್ಬೋದು. ಇದೊಂದು ಒಳ್ಳೆಯ ಬೆನಿಫಿಟ್ ಅಂತಲೇ ಹೇಳ್ತಾನೆ. ಯಾವುದೇ ರೀತಿಯಾದ ಒಂದು ಸ್ಕ್ಯಾಮ್ ಆಗ್ತಾಯಿದ್ರೆ ಅದನ್ನ ನೀವು ಬೇಗನೆ ರಿಪೋರ್ಟ್ ಮಾಡ್ಬೋದು. ಆ ರೀತಿಯಾಗಿದ್ದ ಯೂಸ್ ಕೂಡ ಮಾಡ್ಕೋಬೋದು. ಈ ರೀತಿಯಾಗಿ ನಿಮ್ಮ ಆಧಾರ್ ಕಾರ್ಡಿನ ಒಂದು ಹೊಸ ಆ್ಯಪನ್ನು ಯೂಸ್ ಮಾಡಿಕೊಂಡು ಇದು ತುಂಬಾ ಒಳ್ಳೆಯದಿರುತ್ತೆ. ಇದನ್ನ ಇನ್ಸ್ಟಾಲ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳಿ. ಯಾವಾಗ ಜರೂರತ್ತಾಗುತ್ತೆ ಹೇಳೋಕ್ಕಾಗಲ್ಲ, ಇದನ್ನ ಇನ್ಸ್ಟಾಲ್ ಮಾಡಿ ಇಟ್ಕೋಬೋದು. ನಿಮಗೇನಾದರೂ ಕ್ವೇರೀಸ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ, ನಾನು ಖಂಡಿತವಾಗ್ಲೂ ನಿಮಗೆ ರಿಪ್ಲೈ ಮಾಡ್ತೇನೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಇದೇ ರೀತಿಯಾದ ಬ್ಯಾಂಕಿಂಗ್ ಮತ್ತು ಫೈನಾನ್ಷಿಯಲ್ ರಿಲೇಟೆಡ್ ವಿಡಿಯೋಸ್ಗಳಿಗಾಗಿ ನೀವೇನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೋಬೋದು. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ.